ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಏನು ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಅಲ್ಲಿ ಓದಿರೋ ವಿದ್ಯಾರ್ಥಿಗಳ ಅಭಿಪ್ರಾಯನ ಕೇಳಿ ಆ ಆಡಿಯೋನ ಹಾಕ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಸ್ನೇಹಿತರು ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದಾರೆ. ಸುಮಾರು ಜನ ಸೈಕಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಅವರು ಮಾತಾಡಿರೋ ವಿಡಿಯೋನ ಇದಕ್ಕೆ ಹಾಕ್ತೀನಿ. ದಯವಿಟ್ಟು ನಿಮಗೆ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಾವು ಕೊಡ್ತಾ ಇರೋ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಹಲೋ ಹೇಳಿ. ಅನುವ್ರೆ, ನಾನು ಅಭಿ. ಹಾ ಅದೇ ಏನೋ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡ್ತಾ ಇದ್ದೆ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ. ಹಾ ನೀವು ಸೈಕಾಲಜಿಲಿ ಓದ್ತಾ ಇದೀರಿ ಅಂತ ಗೊತ್ತಾಯ್ತು. ಹಾ ಅದಕ್ಕೋಸ್ಕರ ಹೇಗಿದೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ಮಾನಸ ಗಂಗೋತ್ರಿಲಿ, ಓದ್ಬೋದಾ ಅಂತ ಹಾ. ಪ್ರಶ್ನೆ. ಮಾನಸ ಗಂಗೋತ್ರಿಲಿ ಸೈಕಾಲಜಿ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಹ್ಮ್. ಕ್ಲಾಸಸ್ ಎಲ್ಲ ಮಸ್ತ್ ಆಗಿದೆ. ಹ್ಮ್. ಓದೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಓದ್ಬೋದು. ಓದ್ಬೋದು. ಹೇಗಿರುತ್ತೆ, ಏನೇನ್ ಹೇಳ್ಕೊಡ್ತಾರೆ ಸೈಕಾಲಜಿಲಿ? ಸೈಕಾಲಜಿ ಅಂದ ತಕ್ಷಣ ಎಲ್ರ ಮೈಂಡ್ ಅಲ್ಲಿ ಸ್ಟಾರ್ಟ್ ಆಗೋದೆ, ಇವರು ಫೇಸ್ ರೀಡಿಂಗ್ ಮಾಡ್ತಾರೆ, ಬಿಹೇವಿಯರ್ ರೀಡಿಂಗ್ ಮಾಡ್ತಾರೆ, ಈ ತರ ಎಲ್ಲ ಹೇಳ್ತಾರೆ. ಮತ್ತೆ ಸ್ಟಾರ್ಟಿಂಗೇ ನಮ್ಗೆ ಅದನ್ನೆಲ್ಲ ಹೇಳ್ಕೊಡೋದಿಲ್ಲ. ನಮ್ಗೂ ಬೇರೆ ಪೇಪರ್ ತರನೇ ಸೆಮ್ ವೈಸ್ ಯಾವ್ಯಾವ ಪೇಪರ್ ಬರುತ್ತೆ ಅದನ್ನ ಹೇಳ್ಕೊಡ್ತಾರೆ. ಕೆಲವೊಂದು ಥೆರಪಿ ಪೇಪರ್ಗಳಿರುತ್ತೆ, ಅದನ್ನ ಹೇಳ್ಕೊಡ್ತಾರೆ. ಸೆಮ್ ವೈಸ್ ಈ ಕೌನ್ಸಲಿಂಗು ಕೂಡ ಹೆಂಗ್ ಮಾಡ್ಬೇಕು, ಅದೇ ಒಂದು ಚಾಪ್ಟರ್, ಅದೇ ಒಂದು ಸೆಮ್ ಅಲ್ಲಿ ಅದೇ ಒಂದು ಪೇಪರ್ ಇರುತ್ತೆ ನಮ್ಗೆ ಕೌನ್ಸಲಿಂಗ್ ಬಗ್ಗೆನೆ. ಹೆಂಗ್ ಕೌನ್ಸಲಿಂಗ್ ಅಂದ್ರೆ ಏನು, ಕೌನ್ಸಲಿಂಗ್ ಅಂದ್ರೆ ಹೆಂಗಿರುತ್ತೆ, ಯಾವ ತರ ಮಾಡ್ತಾರೆ ಎಲ್ಲಾನು ಹೇಳ್ಕೊಡ್ತಾರೆ. ಜೊತೆಗೆ ಅದಕ್ಕೂ ಅರ್ಥ ಆಗಿಲ್ಲ ಅಂತಂದ್ರೆ ನಮ್ಗೆ ಇಂಟರ್ನ್ಶಿಪ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ. ಇಂಟರ್ನ್ಶಿಪ್ ನಮ್ಗೆ ಯಾವ ಹಾಸ್ಪಿಟಲ್ ಬೇಕು ಅನ್ಸುತ್ತೆ ನಾವ್ ಅಲ್ಲೂ ಮಾಡ್ಕೋಬಹುದು. ಈ ಪ್ರೋಸೆಸ್ ಹೆಂಗಿರುತ್ತೆ? ಈಗ ನಾನ್ ಸೈಕಾಲಜಿ ಮಾಡ್ಬೇಕಂದ್ರೆ ಇಷ್ಟ ಇದು ಇಟ್ಕೊಂಡ್ ಬರೋರು ಗಂಗೋತ್ರಿಲಿ ಹೇಗೆ ಅಡ್ಮಿಷನ್ ಆಗ್ಬೇಕು, ಏನ್ ಪ್ರೋಸೆಸ್ ಇರುತ್ತೆ? ಮಾಮೂಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿದಿರಲ್ಲ, CET ಎಕ್ಸಾಮ್ ಅಂತ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮು. ಸೊ CET ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು. CET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅವರು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಅನೌನ್ಸ್ ಮಾಡ್ತಾರೆ. ಅದ್ರ ಮೇಲೆ ನಿಮ್ಗೆ ಮಾನಸ ಗಂಗೋತ್ರಿಲಿ ಸಿಗ್ಬೋದು, ಅಥವಾ ಮಹಾರಾಣಿ ಕಾಲೇಜಲ್ಲಿ ಸಿಗ್ಬೋದು, ಸೆಂಟ್ ಫಿಲೋಮಿನಾ ಕಾಲೇಜಲ್ಲಿ ಸಿಗ್ಬೋದು. ನಿಮ್ಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಆ ಕಾಲೇಜಲ್ಲಿ ನೀವು ಅಡ್ಮಿಷನ್ ಆಗ್ಬೇಕಾಗುತ್ತೆ. ಈ ಎ ಸ್ಕೀಮ್ ಅಲ್ಲಿ ಸೀಟ್ ಎಷ್ಟು, ಫೀಸ್ ಎಷ್ಟಿತ್ತು ನಿಮ್ಗೆ? ಯಾವ್ದಕ್ಕೆ? ಎ ಸ್ಕೀಮ್ ಅಲ್ಲಿ ಸೈಕಾಲಜಿಗೆ. ಎ ಸ್ಕೀಮ್ ಅಲ್ಲಿ ಅಷ್ಟೊಂದು ಜಾಸ್ತಿ ಏನಿಲ್ಲ, 15,000 ಇತ್ತು ಅಷ್ಟೇ. 15,000? ಅದು ಗೌರ್ಮೆಂಟ್ ಸೀಟ್ ಅನೌನ್ಸ್ ಆದವರಿಗೆ 15,000. ಈಗ ಅದು ಒಂದು 17,000 ಆಗಿರ್ಬೋದಲ್ವಾ ಇವಾಗ? ಇಲ್ಲ ಇಲ್ಲ ಇಲ್ಲ, ಅಷ್ಟೇ ಇದೆ. ಅಷ್ಟೇ ಇದೆಯಾ? ಅಷ್ಟೇ ಇದೆ, ಜಾಸ್ತಿ ಏನಾಗಿಲ್ಲ. ನಾವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗ್ತೀವಿ ಅಂತಂದ್ರೆ 60 to 70,000 ಆಗುತ್ತೆ. 60,000 to 70,000? 60,000 to 70,000 ಆಗುತ್ತೆ. ಈಗ ಒಂದು ಅಂದಾಜಾಗಿ ನಾನು ಎ ಸ್ಕೀಮ್ ಅಲ್ಲಿ ಸೀಟ್ ತಗೊಬೇಕು ಅಂದ್ರೆ ಎಷ್ಟು ಮಾರ್ಕ್ಸ್ ಇರಬೇಕು ಎರಡನ್ನೂ ಸೇರಿ? ಡಿಗ್ರಿಲಿ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಮಾಡಿರೋರು ಬಂದು ಸೈಕಾಲಜಿ ಮಾಡ್ಬೋದಾ? ಇಲ್ಲ ಇಲ್ಲ. ಮತ್ತೆ ಯಾವ್ಯಾವ ಸಬ್ಜೆಕ್ಟ್? ಡಿಗ್ರಿಲಿ ಸೈಕಾಲಜಿ ಮಾಡಿರೋರು ಮಾಡ್ಬೋದು, ಮಾಸ್ಟರ್ಸ್ ಅಲ್ಲಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಬೇರೆ ಸಬ್ಜೆಕ್ಟ್ ಇಂದ ಬಂದ್ರೆ MS ಅಲ್ಲಿ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಯಾಕಂದ್ರೆ ಇದು ಡಿಗ್ರಿ 3 ವರ್ಷ ಮಾಡಿರ್ತಾರೆ, ಮಾಸ್ಟರ್ ಡಿಗ್ರಿ ಅನ್ನೋದು 2 ವರ್ಷ ಇರೋದಲ್ಲ. ಅಲ್ಲಿ ಒಂದ್ ಪೇಪರ್ ಓದಿರ್ತಾರೆ, ಇಲ್ಲಿ ಒಂದ್ ಪೇಪರ್ ಓದ್ಬೇಕು ಅಂತಂದ್ರೆ ಅವರಿಗೆ ಕಲೀಲಿಕ್ಕೂ ಕಷ್ಟ ಆಗುತ್ತೆ, ಮತ್ತೆ ಎಲ್ಲಾದ್ರೂ ಜಾಬ್ ಸರ್ಚ್ ಮಾಡ್ಬೇಕು ಅಂದ್ರೂ ಕಷ್ಟ ಆಗುತ್ತೆ. ಸೊ ನಾವು ಡಿಗ್ರಿಲೇ ಸೈಕಾಲಜಿ ಮಾಡ್ಕೊಂಡಿದ್ರೆ ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳೋದು ಬೆಟರು. ಇಲ್ಲ ಅಂತಂದ್ರೆ ಅಷ್ಟೊಂದು ಯೂಸ್ ಆಗಲ್ಲ ಅದು. ಟೋಟಲ್ ಎಷ್ಟು ಸೀಟ್ ಇದೆ ಗಂಗೋತ್ರಿಲಿ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ? ಟೋಟಲ್ 60 ಸೀಟ್ ಇದೆ. 60 ಸೀಟಲ್ಲಿ ಎ ಸ್ಕೀಮ್ ಎಷ್ಟು, ಬಿ ಸ್ಕೀಮ್ ಎಷ್ಟು ಅಂತ ಏನಾದ್ರು ಗೊತ್ತಾ ಅಂದಾಜು? ಇಲ್ಲ, ಅದ್ರ ಬಗ್ಗೆ ಪ್ಲಾನ್ ಇಲ್ಲ. ನಮಗೆ ಇದ್ದಿದ್ದು 20 ಸೀಟ್ಸ್ ಏನೋ. ಎ ಸ್ಕೀಮ್ ಅಲ್ಲಿ 20, ಬಿ ಸ್ಕೀಮ್ ಅಲ್ಲಿ 25, ಈ ತರ ಮಾಡಿರ್ತಾರೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವರಿಗೆ ಅಂತ 25% ಬಿಟ್ಟಿರ್ತಾರೆ, ಅಂದ್ರೆ 25 ಸೀಟ್. 25 ಸೀಟ್. ಆಯ್ತು. ಈಗ ಒಟ್ಟಾಗಿ ಆಯ್ತು, ನಾನು ಸೈಕಾಲಜಿ ಮಾಡ್ಬೇಕು ಅಂದ್ರೆ ಮಾನಸ ಗಂಗೋತ್ರಿನ ಯಾಕೆ ಪ್ರಿಫರ್ ಮಾಡ್ತೀರಾ ನೀವು? ಯಾಕಂದ್ರೆ ಮಹಾರಾಣಿ ಐತೆ, ಅದಾದ್ಮೇಲೆ ಸೆಂಟ್ ಜೋಸೆಫ್ ಯಾವ್ದೋ ಹೇಳಿದ್ರಿ. ಇವಾಗ ನೀವು ಯಾಕೆ ಗಂಗೋತ್ರಿ ಮಾಡ್ಬೇಕು ಅಂತ ಮಾಡ್ಬೇಕು ಅಂದ್ರೆ ಗಂಗೋತ್ರಿ ಮಾಡ್ಬೇಕು ಅಂದ್ರೆ ಯಾಕಂತ ಹೇಳ್ತೀರಾ? ಏನಾದ್ರು ರೀಸನ್? ಗಂಗೋತ್ರಿಲಿ ಎಲ್ಲ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ನಮ್ ಡಿಪಾರ್ಟ್ಮೆಂಟ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಂತೂ ಕೋಚಿಂಗ್ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಇರುತ್ತೆ, ಎಕ್ಸಾಮ್ಸ್ ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ. ನಮ್ಗೆ ಏನ್ ಅರ್ಥ ಆಗ್ಲಿಲ್ಲ ಅಂದ್ರೂ ಹೇಳ್ಕೊಳೋದಕ್ಕೆ ಯಾವಾಗ್ಲೂ ಟೀಚರ್ಸ್ ಅವೈಲಬಲ್ ಇದ್ದೇ ಇರ್ತಾರೆ.
ಸೊ ಗಂಗೋತ್ರಿನೂ ಬೆಟರು, ಜೊತೆಗೆ ಮಹಾರಾಣಿ ಕಾಲೇಜಲ್ಲಿ ಇದೆ, ಮಹಾರಾಣಿ ಕಾಲೇಜ್ ಬೆಟರ್. ಅದೇ ಈಗ ಸೈಕಾಲಜಿ ಕೆಲಸ ಮಾಡ್ಬೇಕು ಸೈಕಾಲಜಿ ಆದ್ಮೇಲೆ ಅನ್ನೋರ್ಗೆ ಏನಂತ ಹೇಳ್ತೀರಾ? ಸೈಕಾಲಜಿ ಆದ್ಮೇಲೆ ಕೆಲಸ ಮಾಡ್ಬೇಕು ಕೆಲಸ ಅನ್ನೋರಿಗೆ ಸಿಗುತ್ತಾ ಏನು ಆ ಯೋಚನೆ ಇರೋರಿಗೆ? ಸಿಗುತ್ತೆ, ಆದ್ರೆ ನಾವ್ ಮುಗಿಸಿದ ತಕ್ಷಣ ಸಡನ್ ಆಗಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ಹ್ಮ್ ಟೀಚಿಂಗ್ ಆದ್ರೆ ನಾವ್ ಆರಾಮ್ಸೆ ಎಲ್ಲಾದ್ರೂ ಹೋಗ್ಬೋದು. ಯಾಕೆಂದ್ರೆ ನಮ್ದು ಪಿಯುನು ಬರಲ್ಲ, ಸ್ಕೂಲು ಬರಲ್ಲ, ಸ್ಕೂಲ್ ಲೆವೆಲ್ ಅಲ್ಲೂ ಬರಲ್ಲ. ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಎರಡೇ ಬರೋದು ಟೀಚಿಂಗ್ ಹೋಗ್ತೀನಿ ಅಂದ್ರೆ. ಅವೆರಡನ್ನ ಬಿಟ್ಟು ನಾನ್ ಬೇರೆ ಕೌನ್ಸಿಲಿಂಗ್ ಹೋಗ್ಬೇಕು, ಸೈಕಾಲಜಿಸ್ಟ್ ಹೋಗ್ಬೇಕು ಅಂತಂದ್ರೆ ನಾವ್ ಎಲ್ಲಾ ಕಡೆ ವಿಚಾರಿಸ್ಕೊಂಡಿರ್ಬೇಕು. ಈ ಆಸ್ಪತ್ರೆಗಳಲ್ಲಿ ಮತ್ತೆ ನಿಮಾನ್ಸ್ ಅಲ್ಲಿ ಈ ಕಡೆ ಎಲ್ಲ ನಾವು ಸರ್ಚ್ ಮಾಡ್ತಾನೆ ಇದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸರಿ ಥ್ಯಾಂಕ್ ಯು ಅನ್ನೋರೆ. ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ, ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರು ಸೈಕಾಲಜಿ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ, ಅದಕ್ಕೋಸ್ಕರ ನಿಮ್ನ ವಿಚಾರಿಸ್ದೆ. ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ. ಓಕೆ ಅಭಿನಂದನ್. ಥ್ಯಾಂಕ್ ಯು. ಹಾ.